ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ SSLC ಪ್ರಥಮ ಭಾಷೆ ಕನ್ನಡದ ಮೊದಲ ಪದ್ಯಪಾಠ ಸಂಕಲ್ಪ ಗೀತೆ ಈ ಒಂದು ಪದ್ಯದಲ್ಲಿ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀತಕ್ಕಂಥದ್ದು ಮತ್ತು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಏನು ಮಾಡಿದ್ದೀನಿ ಆ ಎರಡನ್ನ ಸಹಿತ ಈ ಒಂದೇ ವಿಡಿಯೋದಲ್ಲಿ ತಂದಿದ್ದೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಆಲ್ರೆಡಿ SSLCಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಸಂಕಲ್ಪ ಗೀತೆ ಈ ಒಂದು ಪದ್ಯಪಾಠದಲ್ಲಿ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀತಕ್ಕಂಥದ್ದು ಮತ್ತು ಕೆಲವೊಂದಿಷ್ಟು ಹೆಚ್ಚಿನ ಪ್ರಶ್ನೋತ್ತರಗಳು ಯಾವೆಲ್ಲ ಬರ್ಬೋದು ಅಂತ ನೋಡೋಣ. ಪದ್ಯದ ಫಸ್ಟ್ ಸ್ಟಾಂಜ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಇದರಲ್ಲಿ ಫಸ್ಟ್ ಏನು ಬರಿಬೇಕಾಗಿತ್ತಂದರೆ, ನಮ್ಮ ಬದುಕಿನ ಸುತ್ತಲೂ ಅಜ್ಞಾನ, ದ್ವೇಷ, ಅಸೂಯೆಗಳಿಂದ ಕೂಡಿದ ಕತ್ತಲೆ ತುಂಬಿಕೊಂಡಿದೆ. ನಾವು ಇಂತಹ ಕೆಡುಕಿನ ಕತ್ತಲೆಯೊಳಗೆ ಸಿಲುಕಿ ಬದುಕಿನಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದೇವೆ. ಇಂತಹ ಸನ್ನಿವೇಶದಲ್ಲಿ ಪ್ರೀತಿಯ ಹಣತೆಯ ಹಚ್ಚೋಣ. ಆ ಮುಖಾಂತರ ಸುಜ್ಞಾನದ ಬೆಳಕು ಮೂಡಿ ದ್ವೇಷ, ಅಸೂಯೆಗಳು ತೊಲಗಿ ಪರಸ್ಪರರಲ್ಲಿ ನಂಬಿಕೆ, ವಿಶ್ವಾಸ ಮೂಡುವಂತೆ ಮಾಡೋಣ. ಸಮಾಜದ ಹಾಗೂ ಸಂಸಾರದ ಸಾಗರದಲ್ಲಿ ಹೊಡೆದಾಟ, ಅಶಾಂತಿಗಳಿಂದ ಹೊಯ್ದಾಡುತ್ತಾ ಬೀಳುವ ಭಯದಿಂದಲೇ ಸಾಗುವ ಬದುಕೆಂಬ ಹಡಗನ್ನು ಯಾವುದೇ ಅನಾಹುತವಾಗದಂತೆ ಎಚ್ಚರಿಕೆಯಿಂದ ಮುನ್ನಡೆಸೋಣ. ಮೌಲ್ಯ: ಪ್ರೀತಿ, ವಿಶ್ವಾಸ, ನಂಬಿಕೆಗಳು ನಮ್ಮಲ್ಲಿ ಒಡಮೂಡಿ ಬರಬೇಕು. ನಮ್ಮ ಬದುಕಿನಲ್ಲಿ ಅನಾಹುತ ಆಗದಂತೆ ಎಚ್ಚರಿಕೆ ಇರಬೇಕು ಎಂಬ ಮೌಲ್ಯವನ್ನು ಪ್ರಸ್ತುತ ಪದ್ಯದ ಈ ನುಡಿ ನಮಗೆ ತಿಳಿಸುತ್ತದೆ ಅಂತ ಬರಿಬೇಕಿತ್ತು. ಸೆಕೆಂಡ್ ಸ್ಟಾಂಜ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಈ ನೆಲದ ಕೆರೆ, ನದಿಗಳ ನೀರಿನಲ್ಲಿ ಅನೇಕ ರೀತಿಯ ಕೊಳಕು ತುಂಬಿಕೊಂಡು ಕಲುಷಿತಗೊಂಡಿದೆ. ಮಳೆಗಾಲ ಆರಂಭವಾಗಿ ಕೊಳಕಿನ ಹಳೆ ನೀರು ಕೊಚ್ಚಿ ಹೋಗಿ ಹೊಸ ನೀರು ತುಂಬುತ್ತದೆ. ಅಂತಹ ಮುಂಗಾರು ಮಳೆಯಂತೆ ನಾವು ಸ್ವಚ್ಛತೆಗಾಗಿ ಕ್ರಿಯಾಶೀಲರಾಗೋಣ. ಬೆಟ್ಟ ಕಾಡುಗಳು ನಾಶವಾಗಲು, ಭೂಮಿ ಬರಡಾಗಲು ನಾವೇ ಕಾರಣವಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರಕೃತಿಯ ಮರಗಿಡ ಬಳ್ಳಿಗಳು ನವ ಚೈತನ್ಯವನ್ನು ಪಡೆಯಲು ವಸಂತ ಸಮೃದ್ಧಿಯನ್ನು ಮುಟ್ಟುವ ಸಂಕಲ್ಪ ತೊಡಬೇಕೆಂದು ಕವಿ ಬಯಸುತ್ತಾರೆ. ಮೌಲ್ಯ: ನಮ್ಮ ಪರಿಸರವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು, ಕಾಡು ಮೇಡುಗಳನ್ನು ಸಮೃದ್ಧಗೊಳಿಸಬೇಕು ಎಂಬ ಮೌಲ್ಯಯುತ ಸಂದೇಶವನ್ನು ಪ್ರಸ್ತುತ ಪದ್ಯದ ಈ ನುಡಿ ನಮಗೆ ತಿಳಿಸುತ್ತದೆ. ಅಂತರ್ಜಲ ಸಂರಕ್ಷಿಸು, ಜೀವಕುಲ ಉಳಿಸಿ. ಥರ್ಡ್ ಸ್ಟಾಂಜ. ಇದ್ದುದನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಭರವಸೆಗಳ ಕಟ್ಟೋಣ, ಮನುಜರ ನಡುವನ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ. ಜನರಲ್ಲಿ ಇಂದು ನಾನಾ ಕಾರಣಗಳಿಗಾಗಿ ನಂಬಿಕೆ, ವಿಶ್ವಾಸ ಹೊಂದಿ ಬಾಳುವ ಗುಣ ಮುಂತಾದ ಸುಖಭಾವದ ಸ್ತಂಭಗಳೇ ಬಿದ್ದು ಹೋಗಿವೆ. ಹೀಗಾಗಿ ಚೆನ್ನಾಗಿ ಬದುಕುತ್ತೇವೆ ಎಂಬ ಭರವಸೆಯೇ ಹೊರಟು ಹೋಗುತ್ತಿದೆ. ಆದ್ದರಿಂದ ನಂಬಿಕೆ, ವಿಶ್ವಾಸ, ಪ್ರೀತಿ, ಸ್ನೇಹಗಳೆಂಬ ಆಧಾರ ಸ್ತಂಭಗಳನ್ನು ಮತ್ತೆ ಮೇಲೆಬ್ಬಿಸಿ ಮನದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡುವ ಹೊಸ ಭರವಸೆಗಳನ್ನು ಕಟ್ಟೋಣ. ಭಾಷೆ, ಜಾತಿ, ಮತ, ಧರ್ಮಗಳಲ್ಲಿನ ಭೇದ ಭಾವಗಳಿಂದ ಜನರಲ್ಲಿ ಅಸಮಾನತೆ, ಅಪನಂಬಿಕೆ, ಅಸ್ಪೃಶ್ಯತೆ ಮೊದಲಾದ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ. ಸಮಾನತೆ, ಸ್ನೇಹ, ಪ್ರೀತಿ, ಒಳ್ಳೆಯ ಚಿಂತನೆಗಳ ಮೂಲಕ ಮನುಜರ ನಡುವಿನ ಅಡ್ಡಗೋಡೆಗಳನ್ನು ಕೆಡವಿ ಪರಸ್ಪರರಲ್ಲಿ ನಂಬಿಕೆ ಮೂಡಿಸುವ ಸಹಬಾಳ್ವೆಗೆ ಸೇತುವೆಯಾಗುವ ಸಂಕಲ್ಪ ತೊಡಬೇಕೆಂದು ಕವಿ ಬಯಸುತ್ತಾರೆ. ಮೌಲ್ಯ: ಎಲ್ಲರೂ ಪ್ರೀತಿ, ವಿಶ್ವಾಸಗಳಿಂದ ಬದುಕಬೇಕೆಂಬ ಮೌಲ್ಯಯುತ ಸಂದೇಶವನ್ನು ಪ್ರಸ್ತುತ ಪದ್ಯವು ತಿಳಿಸುತ್ತದೆ. ಇನ್ನು ಲಾಸ್ಟ್ ಸ್ಟಾಂಜದಲ್ಲಿರ್ತಕ್ಕಂಥ ಸಾಲುಗಳು: ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಅಂತಕ್ಕಂಥದ್ದು ಇದೆ. ಎಸ್, ಹಿಂದೂ, ಇಸ್ಲಾಂ, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಎಲ್ಲ ಮತ, ಧರ್ಮಗ್ರಂಥಗಳು ಸಕಲ ಜೀವರಾಶಿಗಳ ಬದುಕಿಗೆ ಸರಿ ದಾರಿ ತೋರಿಸುವಂಥ ಶ್ರೇಷ್ಠ ದಾರಿ ದೀವಿಗೆಗಳಾಗಿವೆ. ಈ ನಂಬಿಕೆಯಿಂದ ಈಗ ಜಾಗರೂಕರಾಗಿ ಬದುಕು ನಡೆಸೋಣ. ಒಬ್ಬರು ಇನ್ನೊಬ್ಬರನ್ನ ಭಯ ಸಂಶಯಗಳಿಂದ ನೋಡುತ್ತಾ ಸೊರಗಿರುವ ಕಣ್ಣುಗಳಲ್ಲಿ ಸುಖ ಸಮೃದ್ಧಿಯ ಸವಿಗನಸನ್ನು ಬಿತ್ತುತ್ತಾ
ಬದುಕು ಸಾಗಿಸುವ ಸಂಕಲ್ಪದ ಬೀಜವನ್ನ ಎಲ್ಲರ ಮನದಲ್ಲಿ ಬಿತ್ತೋಣ ಎಂದು ಕವಿ ಹೇಳುತ್ತಾರೆ. ಮೌಲ್ಯ: ಶಾಂತಿ ಮತ್ತು ಸೌಹಾರ್ದತೆಯಿಂದ ಬಾಳಬೇಕೆಂಬುದೇ ಪ್ರಸ್ತುತ ಪದ್ಯದ ಮೌಲ್ಯಯುತ ಸಂದೇಶವಾಗಿದೆ. ಹೆಚ್ಚಿನ ಪ್ರಶ್ನೋತ್ತರಗಳಿದ್ದಾವೆ. ಫಸ್ಟ್ ಒನ್, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಎಂಥ ಹಣತೆಯನ್ನು ಹಚ್ಚಬೇಕು? ಉತ್ತರ: ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು. ಪ್ರಶ್ನೆ 2, ಕವಿ ಯಾವುದನ್ನ ಕೆಡವುತ್ತಾ ಸೇತುವೆಯಾಗಬೇಕೆಂದು ಕವಿ ಹೇಳಿದ್ದಾರೆ? ಉತ್ತರ: ಮನುಜರ ನಡುವಿನ ಅಡ್ಡಗೋಡೆಗಳನ್ನು ಕೆಡವುತ್ತಾ ಸೇತುವೆಯಾಗಬೇಕೆಂದಿದ್ದಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಇತ್ತು ಇಷ್ಟು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದೆರಡು ಪ್ರಶ್ನೆಗಳಿತ್ತು ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಇಷ್ಟುವರೆಗೆ ತಾವುಗಳೆಲ್ಲ ವಿಡಿಯೋವನ್ನು ನೋಡಿದ್ದೀರಿ. ಸೊ ಬೇರೆ ವಿಷಯದ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ತಾವೆಲ್ಲರೂ ಕೂಡ ನೋಡಬೇಕು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ಸಹಿತ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಎಲ್ಲ ವಿಷಯಗಳಲ್ಲಿ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ, ಜಸ್ಟ್ ವಾಚ್ ಮಾಡಿ ಅಂತ ಹೇಳ್ತಾ